ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ವಿಜಯ್ ತಾನು ಈ ಹಿಂದೆ ಏನು ಘೋಷಣೆಗಳನ್ನ ಮಾಡಿದ್ರು ಆ ಘೋಷಣೆಗಳನ್ನ ಕೂಡ ಈ ಬಜೆಟ್ನಲ್ಲಿ ಹೇಳಿದ್ದಾರೆ. ನಾನು ಆಫರ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಆಫರ್ಗಳು ಅಲ್ಲಿನ ಜನರಿಗೆ ಸಾಕಷ್ಟು ಕುತೂಹಲ ಮತ್ತು ಅಚ್ಚರಿಯನ್ನು ಕೂಡ ಮೂಡಿಸಿದೆ. ಹಾಗಾದ್ರೆ ಅವರ ಬತ್ತಳಿಕೆಯಲ್ಲಿದ್ದಂತಹ ಅಸ್ತ್ರಗಳು ಯಾವ್ಯಾವುದು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ನವವಧುವಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ, ನವಜಾತ ಶಿಶುವಿಗೆ ಚಿನ್ನದುಂಗುರ. ಜೆನ್ಸಿಗಳಿಗೆ ಲ್ಯಾಪ್ಟಾಪ್, ಸೈಕಲ್, ವಿದೇಶದಲ್ಲಿ ಶಿಕ್ಷಣಕ್ಕೆ 36 ಲಕ್ಷ ಸಾಲ. ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ. ವಿಧವೆ ಮಂಗಳಮುಖಿಯರಿಗೆ 5 ಉಚಿತ ಮೇಕೆ. 10,000 ಗ್ರಾಮೀಣ ಮಹಿಳೆಯರಿಗೆ ಹಾಲು ಕೊಡೋ ಹಸು. ತಮಿಳುನಾಡು ಬಜೆಟ್ನಲ್ಲಿ ಚಿನ್ನ ಆಸೆ. ಹೀರೋ ವಿಜಯ್ ಚೊಚ್ಚಲ ಬಜೆಟ್ ಕಮಾಲ್. ಸಿಎಂ ದಳಪತಿ ವಿಜಯ್ ಯಾರ ಮತಗಳಿಂದ ಅಧಿಕಾರಕ್ಕೇರಿದರು ಅವರ ಋಣ ತೀರಿಸಿದ್ದಾರೆ. ಚುನಾವಣೆಗೂ ಮುನ್ನ ಕೊಟ್ಟ ಮಾತುಗಳನ್ನ ಉಳಿಸಿಕೊಂಡಿದ್ದಾರೆ. ಇಡೀ ದೇಶದ ರಾಜಕಾರಣದಲ್ಲೇ ಭಾರೀ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದ ನಂತರದ ಚೊಚ್ಚಲ ಬಜೆಟ್ನಲ್ಲೇ ಭರಪೂರ ಕೊಡುಗೆ ಘೋಷಿಸಿದೆ. ಆಗಷ್ಟೇ ಹುಟ್ಟಿ ತಮಿಳುನಾಡಿನಾದ್ಯಂತ ಸಂಚಲನ ಮೂಡಿಸಿದ್ದ ಟಿವಿಕೆ ಪಕ್ಷ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಗೆಲುವು ಸಾಧಿಸಿತ್ತು. ಅದಕ್ಕೆ ಮುಖ್ಯವಾಗಿ ಕಾರಣವಾಗಿದ್ದು ಆ ಪಕ್ಷದ ಪ್ರಣಾಳಿಕೆ. ಮಹಿಳೆಯರನ್ನ, ಯುವಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಆ ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿತ್ತು. ಶಿಕ್ಷಣ, ಉದ್ಯೋಗ, ಮಹಿಳೆಯರ ಸಬಲೀಕರಣ, ಬಡ ಹೆಣ್ಣು ಮಕ್ಕಳಿಗೆ ನೆರವು, ವಿಧವೆಯರು, ಕೃಷಿಕರಿಗೆ ಸಹಾಯ ಇತ್ಯಾದಿ ಜನಪ್ರಿಯ ಘೋಷಣೆಗಳನ್ನೇ ಮಾಡಿದ್ರು ದಳಪತಿ ವಿಜಯ್. ಅದೇ ಕಾರಣಕ್ಕೆ ಅವರಿಗೆ, ಅವರ ಪಕ್ಷಕ್ಕೆ ಇನ್ನಿಲ್ಲದ ಬೆಂಬಲ ಸಿಕ್ಕಿತ್ತು. ನೋಡುತ್ತಿದ್ದಂತೆ ಘಟಾನುಘಟಿ ಪಕ್ಷಗಳನ್ನೇ ಹಿಂದಿಕ್ಕಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು. ಈಗ ಆ ಋಣವನ್ನ ವಿಜಯ್ ತೀರಿಸಿದ್ದಾರೆ. ಆ ಮೂಲಕ ಆಕ್ಟರ್ ದಳಪತಿ ಸಿಎಂ ದಳಪತಿಯಾಗಿ ತಮಿಳುನಾಡಿನ ನೆಚ್ಚಿನ ಜನನಾಯಕನಾಗಿದ್ದಾರೆ. ವಿಧವೆಯರು, ಮಂಗಳಮುಖಿಯರಿಗೆ 100% ಸಬ್ಸಿಡಿಯಲ್ಲಿ 5 ಮೇಕೆ. ಈ ಬಜೆಟ್ನಲ್ಲಿ ಹಲವು ಜನಪ್ರಿಯ ಯೋಜನೆಗಳನ್ನು ವಿಜಯ್ ಘೋಷಿಸಿದ್ರು. ಅದರಲ್ಲಿ ಹೆಚ್ಚು ಜನಪ್ರಿಯವಾದ ಯೋಜನೆಗಳಲ್ಲೊಂದು ಉಚಿತ ಮೇಕೆ ವಿತರಣೆ ಯೋಜನೆ. ತಮಿಳುನಾಡಿನ 30,000 ನಿರ್ಗತಿಕ ವಿಧವೆಯರು, ನಿರ್ಗತಿಕ ಮಹಿಳೆಯರು, ಮಂಗಳಮುಖಿಯರು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರೋ ಅಂಗವಿಕಲರಿಗೆ ತಲಾ 5 ಮೇಕೆಗಳನ್ನು ನೀಡೋ ಯೋಜನೆ. ಅರ್ಹ ಫಲಾನುಭವಿಗಳಿಗೆ 5 ಮೇಕೆಗಳನ್ನು 100% ಸಬ್ಸಿಡಿಯಲ್ಲಿ, ಅಂದ್ರೆ ಸಂಪೂರ್ಣ ಉಚಿತವಾಗಿ ವಿತರಿಸಲಾಗುತ್ತೆ. ಈ ಯೋಜನೆಗೆ ಬಜೆಟ್ನಲ್ಲಿ 110 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರ ಜೊತೆಗೆ ಪ್ರತಿ ವರ್ಷ ರಾಜ್ಯದ 10,000 ಅರ್ಹ ಗ್ರಾಮೀಣ ಮಹಿಳೆಯರಿಗೆ ಹಾಲು ಕೊಡೋ ಹಸುವನ್ನ ಉಚಿತವಾಗಿ ನೀಡುವ ಯೋಜನೆಯನ್ನೂ ಬಜೆಟ್ನಲ್ಲಿ ಘೋಷಿಸಲಾಗಿದೆ. 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ, ಮಗುವಿಗೆ ಚಿನ್ನದುಂಗುರ. ವಿಜಯ್ ಅವರ ಟಿವಿಕೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಬಂದಿದ್ದೇ ಮಹಿಳೆಯರ ಮತಗಳಿಂದ. ಅದಕ್ಕೆ ಅವರು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ ಯೋಜನೆಯೂ ಕಾರಣವಾಗಿತ್ತು. ವಿಜಯ್ ತಮ್ಮ ಚೊಚ್ಚಲ ಬಜೆಟ್ನಲ್ಲೇ ಆ ಉಡುಗೊರೆ ನೀಡೋ ಯೋಜನೆಯನ್ನ ಚಾಲ್ತಿಗೆ ತಂದಿದ್ದಾರೆ. ಈ ಯೋಜನೆಗೆ 1,300 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಮೀಸಲಿಡಲಾಗಿದೆ. ಆ ಮೂಲಕ ವಿಜಯ್ ಪ್ರಣಾಳಿಕೆ ಕಾರ್ಯಸಾಧುವಲ್ಲ ಅಂತ ಜರೆದಿದ್ದ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸಿದ್ದಾರೆ. ಅಣ್ಣನ್ ಸೀರ್ ಯೋಜನೆ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಈ ಯೋಜನೆಯಡಿ ನವವಧುವಿಗೆ 8 ಗ್ರಾಂ ಚಿನ್ನದ ನಾಣ್ಯ ಮತ್ತು ರೇಷ್ಮೆ ಸೀರೆಯನ್ನ ಉಚಿತವಾಗಿ ನೀಡಲಾಗುತ್ತೆ. ಈ ಯೋಜನೆಗಾಗಿ 812 ಕೋಟಿ ರೂಪಾಯಿ ಅನುದಾನವನ್ನ ಕಾಯ್ದಿರಿಸಲಾಗಿದೆ. ಇದನ್ನು ತಮಿಳುನಾಡಿನ ಬಡ ಹೆಣ್ಣು ಮಕ್ಕಳ ಸೋದರನಾಗಿ ಸಿಎಂ ವಿಜಯ್ ಅವರ ಕೊಡುಗೆ ಅಂತ ಬಣ್ಣಿಸಲಾಗಿದೆ. ಮಹಿಳೆಯರ ಕಲ್ಯಾಣಕ್ಕೆಂದೇ 9,818 ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾಗಿದೆ. ಜೆನ್ಸಿಗಳಿಗೆ ಫ್ರೀ ಲ್ಯಾಪ್ಟಾಪ್, ಫ್ರೀ ಸೈಕಲ್, ಫ್ರೀ ಟಿಫಿನ್ ಯೋಜನೆ. ವಿಜಯ್ ಅವರನ್ನು ಎಲೆಕ್ಷನ್ನಲ್ಲಿ ಕೈ ಹಿಡಿದಿದ್ದ ಮತ್ತೊಂದು ಸಮುದಾಯವೆಂದರೆ ಯುವ ಜನತೆ. ಹಾಗಾಗಿಯೇ ಈ ಬಜೆಟ್ನಲ್ಲಿ ಯುವ ಸಬಲೀಕರಣಕ್ಕೆ, ಕ್ರೀಡೆಗೆ, ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ವೆಟ್ರಿ ಲ್ಯಾಪ್ಟಾಪ್ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಗುತ್ತೆ. ಇದಕ್ಕೆಂದೇ 2,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗ್ತಿದೆ. ಅಲ್ಲದೆ 11ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ಜೊತೆಗೆ ಹೆಲ್ಮೆಟ್ ಮತ್ತು ವಾಟರ್ ಬಾಟಲ್ ನೀಡುವ ಪುದಿಯ ಪುಯಣ ಪುದಿಯ ವೇಗಂ ಯೋಜನೆ ಜಾರಿಗೆ ತರಲಾಗಿದೆ. ಇದಕ್ಕಾಗಿ 277 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ.
ಇನ್ನು ಶಾಲೆಗಳ ಮೂಲಸೌಕರ್ಯ ಮತ್ತು ಸೂಪರ್ ಕ್ಲೀನ್ ಸೂಪರ್ ಕ್ಯಾಂಪಸ್ ಯೋಜನೆಯಡಿ 10,000 ಶಾಲೆಗಳನ್ನ ಆರಿಸಲಾಗಿದೆ. ಇದರ ಜೊತೆಗೆ ಟಿವಿಕೆ ಸರ್ಕಾರವು ನೀಟ್ ಪರೀಕ್ಷೆಯನ್ನ ವಿರೋಧಿಸುವ ತನ್ನ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದೆ. ವೈದ್ಯಕೀಯ ಪರೀಕ್ಷೆಗಾಗಿ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಹಿಂದಿನಂತೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶ ನೀಡುವ ವ್ಯವಸ್ಥೆಯನ್ನ ಪುನಃ ಜಾರಿಗೆ ತರಬೇಕು ಎಂದು ಬಜೆಟ್ ಭಾಷಣದಲ್ಲಿ ಹಣಕಾಸು ಸಚಿವರು ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು. ಇನ್ನು ವಿಜಯ್ ಬಜೆಟ್ನ ಉಳಿದ ಜನಪ್ರಿಯ ಘೋಷಣೆಗಳತ್ತ ನೋಡೋದಾದ್ರೆ, ಟೆಂಡರ್ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆ, ಆ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಯೋಜನೆ, ಮಹಿಳೆಯರ ಭದ್ರತೆಗಾಗಿ ಸಿಂಗಪೆನ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ, ಚೆನ್ನೈ ಸಾರಿಗೆ ವ್ಯವಸ್ಥೆಗೆ ಹೊಸದಾಗಿ 1,000 ಎಸಿ ಎಲೆಕ್ಟ್ರಿಕ್ ಬಸ್ ಖರೀದಿ, ಮೊದಲ ಬಾರಿ ಹಜ್ ಯಾತ್ರೆ ಮಾಡುವವರಿಗೆ 35,000 ರೂಪಾಯಿ ಸಬ್ಸಿಡಿ, ಉಚಿತ ಬೆಳಗ್ಗಿನ ಉಪಹಾರ ಯೋಜನೆ 4ರಿಂದ 8ನೇ ತರಗತಿಗೆ ವಿಸ್ತರಣೆ, ಜೆನ್ಸಿಗಳನ್ನ ದುಶ್ಚಟಗಳಿಂದ ಮುಕ್ತಗೊಳಿಸಲು ರಾಜ್ಯಾದ್ಯಂತ ಆಂಟಿ ಡ್ರಗ್ ಕ್ಲಬ್ ಸ್ಥಾಪನೆ, ಮಣ್ಣಿನ ಮಗಲ್ ತಿತ್ತಂ ಯೋಜನೆ ಮೂಲಕ ಆದಿದ್ರಾವಿಡ ಮತ್ತು ಬುಡಕಟ್ಟು ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಆಧುನಿಕ ತರಬೇತಿ, 500 ಹೊಸ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ, ಮಂಗಳಮುಖಿಯರಿಗೆ ತರಬೇತಿ, 50,000 ರೂಪಾಯಿವರೆಗೆ ಉದ್ಯಮ ಸಬ್ಸಿಡಿ, ಗರ್ಭಿಣಿಯರ ಆರೈಕೆಗಾಗಿ ಉಚಿತ ಊಟ, ವೈದ್ಯಕೀಯ ಸೌಲಭ್ಯವುಳ್ಳ ತಾಯಿ ಕೇರ್ ಕೇಂದ್ರ ಸ್ಥಾಪನೆ, ಹಿರಿಯ ನಾಗರಿಕರಿಗೆ ಹಳ್ಳಿಗಳಲ್ಲೇ ಉಚಿತ ತಪಾಸಣೆ, 1000 ಸಂಚಾರಿ ವೈದ್ಯಕೀಯ ಘಟಕಗಳ ಆರಂಭ, ಯುವ ಕಲ್ಯಾಣ ಕ್ರೀಡಾ ಅಭಿವೃದ್ಧಿಗೆ 1,051 ಕೋಟಿ ರೂಪಾಯಿ, ರಾಜ್ಯಾದ್ಯಂತ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಲಿಂಪಿಕ್ ಸೆಂಟರ್ಗಳ ಸ್ಥಾಪನೆ, 8ರಿಂದ 18 ವರ್ಷ ವಯಸ್ಸಿನ ಶಾಲಾ ಮಕ್ಕಳಿಗೆ ವಿಶ್ವದರ್ಜೆಯ ಕ್ರೀಡಾ ತರಬೇತಿ, 500 ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವು ಯೋಜನೆ. ಡಿಎಂಕೆ ಸರ್ಕಾರಕ್ಕಿಂತಲೂ ಟಿವಿಕೆ ಸರ್ಕಾರ ಯುವಕರ ಅಭಿವೃದ್ಧಿಗೆ ದುಪ್ಪಟ್ಟು ಅನುದಾನ ನೀಡಿದೆ. ಶಾಲಾ ಶಿಕ್ಷಣಕ್ಕೆ ಡಿಎಂಕೆ ಸರ್ಕಾರ 46,767 ಕೋಟಿ ರೂಪಾಯಿ ನೀಡಿದ್ರೆ, ವಿಜಯ್ ಸರ್ಕಾರ 44,527 ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಡಿಎಂಕೆ ಸರ್ಕಾರ 8,494 ಕೋಟಿ ರೂಪಾಯಿ ನೀಡಿದ್ರೆ, ಟಿವಿಕೆ ವಿಜಯ್ ಸರ್ಕಾರ 8,393 ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ. ಯುವಜನ ಮತ್ತು ಕ್ರೀಡೆಗೆ ಡಿಎಂಕೆ ಸರ್ಕಾರ 572 ಕೋಟಿ ರೂಪಾಯಿ ನೀಡಿದ್ರೆ, ಟಿವಿಕೆ ಸರ್ಕಾರ 1,051 ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ. ಅಲ್ಲದೆ ವಿಜಯ್ ಸರ್ಕಾರ ಹೊಸದಾಗಿ ಅನ್ನನ್ಸೀರ್, ಸೂಪರ್ ಕ್ಲೀನ್ ಕ್ಯಾಂಪಸ್, ವೆಟ್ರಿ ಸ್ಕಿಲ್ ಟ್ರೈನಿಂಗ್, ಒಲಿಂಪಿಕ್ ಸೆಂಟರ್ ಸ್ಥಾಪನೆಯಂಥ ಹೊಸ ಯೋಜನೆಗಳನ್ನು ಘೋಷಿಸಿದೆ.